ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದಿನಿಂದ ಸಾರಿಗೆ ಮುಷ್ಕರ ನಡೀತಾ ಇದ್ದು ನೌಕರರು ಬೆಂಗಳೂರು ಚಲೋ ನಡೆಸ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಇಂದಿನಿಂದ ಸಾರಿಗೆ ಮುಷ್ಕರ ನಡೆಸಲಾಗ್ತಾ ಇದ್ದು 26 ತಿಂಗಳ ಹಿಂಬಾಕಿ ಕೊಟ್ಟರು ನೌಕರರು ಮಾತ್ರ ಯಾವುದಕ್ಕೂ ಜಗ್ತಾ ಇಲ್ಲ. 38 ತಿಂಗಳ ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆ ಮಾಡಲೇಬೇಕು ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ. ಇಂದು ಸಂಜೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಕೈಗೊಳ್ಳಲಾಗ್ತಾ ಇದ್ದು ಸಂಜೆ 4 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಜಂಟಿ ಸುದ್ದಿಗೋಷ್ಠಿ ಕೂಡ ಕರೆದಿದ್ದಾರೆ. ಈ ಸುದ್ದಿಗೋಷ್ಠಿ ಕರೆದಿರುವಂತಹ ಜಂಟಿ ಕ್ರಿಯಾ ಸಮಿತಿ ಬಸ್ ಬಂದ್ ಭವಿಷ್ಯ ಇಂದು ಸಂಜೆ ನಿರ್ಧಾರ ಆಗುವಂತ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. 26 ತಿಂಗಳ ಹಿಂಬಾಕಿಯನ್ನ ಕೊಡ್ತೇವೆ, ಪ್ರತಿಭಟನೆಯನ್ನ ಕೈಬಿಡಿ ಅಂತ ಕೇಳಿದ್ರು ಕೂಡ ನೌಕರರು ಮಾತ್ರ ಯಾವುದಕ್ಕೂ ಜಗ್ತಾ ಇಲ್ಲ. 38 ತಿಂಗಳ ಹಿಂಬಾಕಿಯನ್ನ ಕೊಡ್ಲೇಬೇಕು, ಜೊತೆಗೆ ವೇತನ ಪರಿಷ್ಕರಣೆ ಮಾಡಲೇಬೇಕು ಅಂತ ಬಿಗಿಪಟ್ಟನ್ನ ಹಿಡಿದು ಕುಳಿತಿದ್ದಾರೆ. ಮೊನ್ನೆಯಷ್ಟೇ ಎಲ್ಲ ಕಡೆ ಕರಪತ್ರಗಳನ್ನ ಕೂಡ ಹಂಚಿದ್ರು. 4 ನಿಗಮಗಳ ಬಸ್ಗಳೆಲ್ಲವೂ ಕೂಡ ಇವತ್ತು ಬಂದ್ ಆಗುತ್ತೆ. ಇವತ್ತು ಯಾವುದೇ ರೀತಿ ಸಂಚಾರಗಳಲ್ಲಿ ಇರೋದಿಲ್ಲ, ಜೊತೆಗೆ ಅದರಲ್ಲಿ ವ್ಯತ್ಯಯ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇವತ್ತು ಸಂಜೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಎಲ್ಲಾ ರೀತಿ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದು ಸಂಜೆ 4 ಗಂಟೆ ನಂತರ ಫ್ರೀಡಂ ಪಾರ್ಕ್ನಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನ ಕರೆದಿದೆ ಕ್ರಿಯಾ ಸಮಿತಿ. ಬಸ್ ಬಂದ್ ಭವಿಷ್ಯ ಇಂದು ಸಂಜೆ ನಿರ್ಧಾರ ಆಗುತ್ತೆ. ನಮಗೆ ಅಧಿಕೃತವಾದಂಥ ಯಾವುದೇ ಸಂದೇಶಗಳು ಬಂದಿಲ್ಲ. ನಾವು ನಿಮ್ಮ ಚಾನಲ್ಗಳನ್ನೇ ವೀಕ್ಷಣೆ ಮಾಡ್ತಾ ಇದ್ದೋ. ಅಲ್ಲಿ ಬಂದಂಥ ವರದಿಯನ್ನು ಅನುಸರಣೆ ಮಾಡಿ ನಾವೇನು ಹೇಳ್ತೀವಿ, ಜಂಟಿ ಸಮಿತಿಯ ಪ್ರಮುಖ ಎಲ್ಲ ನಾಯಕರನ್ನು ಒಳಗೊಂಡಂಗೆ ನಾಳೆ ಕನಿಷ್ಠ 10,000 ನೌಕರರು ಸಹ ಫ್ರೀಡಂ ಪಾರ್ಕ್ ಕಡೆ ಬರ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಅವರೆಲ್ಲರನ್ನೂ ಕೂತು ಮತ್ತು ಮಾಹಿತಿ ಏನಿದೆ, ನಮಗೆ ಬಂದಿರತಕ್ಕಂಥ ಮಾಹಿತಿ ಎಲ್ಲವನ್ನು ಸಂಗ್ರಹಣೆ ಮಾಡಿ ನಮ್ಮ ಈ ಬೇಡಿಕೆ ಏನಿದೆ 38 ತಿಂಗಳು ಹಿಂಬಾಕಿ ಮತ್ತು 1/1/2024 ವೇತನ ಏನಿದೆ ಅದರಲ್ಲಿ ಯಾವುದೇ ಕಾರಣಕ್ಕೂ ನಾವು ರಾಜಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾಕಂದರೆ ನಾವು ದುಡಿತಕ್ಕಂಥ ವರ್ಗ ಕಷ್ಟದಲ್ಲಿದ್ದೀವಿ. ನಮ್ಮ ದುಡಿಮೆಗೆ ತಕ್ಕಂಥ ಪ್ರತಿಫಲವನ್ನು ಕೇಳ್ತಾ ಇದ್ದೀವಿ. ಆ ವಿಚಾರದಲ್ಲಿ ನಾವು ರಾಜಿ ಆಗಲ್ಲ ಅಂತಕ್ಕಂಥದ್ದನ್ನು ನೇರವಾಗಿ ಹೇಳ್ತಾ ಇದ್ದೀವಿ ಸರ್. ಯಾಕೆಂದರೆ 38 ತಿಂಗಳ ಹಿಂಬಾಕಿಯನ್ನು ಕೊಡಲೇಬೇಕು ಸರ್ಕಾರ. ಮತ್ತು 1/1/24 ವೇತನ ಹೆಚ್ಚಳ ಏನಿದೆ ಅದು ಅನಂತ್ ಸುಬ್ರಾವ್ ಅವರ ಕನಸಾಗಿತ್ತು. 1/1/24 ವೇತನ ಹೆಚ್ಚಳವನ್ನು ಮಾಡಿ ಆನಂತರ ಬೇಕಾದ್ರೆ ಸರ್ಕಾರ. ಇನ್ನು ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಇದ್ದಾರೆ. ಕಿರಣ್ ಸೂರ್ಯ, 28 ತಿಂಗಳು ಬಾಕಿ ಕೊಟ್ಟಿದ್ದೀವಲ್ಲ, ತೃಪ್ತಿ ಪಡಿ ಅಂತ ಡಿಸಿಎಂ ಹೇಳ್ತಿದ್ದಾರೆ. ಅದೇ ಇದ್ಯಾವುದಕ್ಕೂ ಜಗಲ 38 ತಿಂಗಳು ಬಾಕಿ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಇಲ್ಲಿ ಸಾರಿಗೆ ನೌಕರರು. ಇವತ್ತು ಬಸ್ನಲ್ಲಿ ಏನಾದರೂ ವ್ಯತ್ಯಯ ಕಂಡು ಬರ್ತಾ ಇದೆಯಾ? ಹೇಗೆ ಕಂಡು ಬರ್ತಾ ಇದೆ ನೀವಿರುವಂತಹ ಸ್ಥಳದಲ್ಲಿ ಚಿತ್ರಣ? ಹೌದು ಶಕುಂತಲಾ, ಈಗಾಗಲೇ ಕೂಡ 4 ನಿಗಮದ ಸಾರಿಗೆ ನೌಕರರು ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಬೆಂಗಳೂರು ಚಲೋಗೆ ಕರೆಯನ್ನ ಕೊಟ್ಟಿದ್ರು. ಒಂದು, ಎರಡನೇದು, ಇವತ್ತು ಸಂಜೆ 4 ಗಂಟೆಯ ಒಳಗಾಗಿ ರಾಜ್ಯ ಸರ್ಕಾರ ನಮ್ಮ 2 ಪ್ರಮುಖವಾದಂತಹ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಮುಂದಾಗಲಿಲ್ಲ ಅಂತ ಹೇಳಿದ್ರೆ ಫ್ರೀಡಂ ಪಾರ್ಕ್ನಿಂದಲೇ ಸಾರಿಗೆ ಮುಷ್ಕರಕ್ಕೆ ಕರೆಯನ್ನು ಕೊಡ್ತೀವಿ. ಶುಕ್ರವಾರ ಬೆಳಗ್ಗೆಯಿಂದ ಯಾವುದೇ ತರವಾದಂತಹ ಸಾರಿಗೆ ಬಸ್ಸುಗಳು ಸಂಚಾರ ಮಾಡೋದಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಒಂದು, ಎರಡನೇದು, ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಿನ್ನೆ ಸಂಜೆ 1271 ಕೋಟಿ ಅಂದರೆ ಸಾರಿಗೆ ನೌಕರರಿಗೆ ಏನು ರಾಜ್ಯ ಸರ್ಕಾರ 38 ತಿಂಗಳ ವೇತನ ಹಿಂಬಾಕಿಯನ್ನು ಬಿಡುಗಡೆ ಮಾಡಬೇಕಾಗಿತ್ತು, ಅದರಲ್ಲಿ 26 ತಿಂಗಳ ವೇತನ ಹಿಂಬಾಕಿಯನ್ನು ಬಿಡುಗಡೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಅಧಿಕೃತವಾದಂತಹ ಆದೇಶವನ್ನು ಹೊರಡಿಸಿರುವಂಥದ್ದು. ಇದು ಒಂದು. ಎರಡನೇದು, ಸಾರಿಗೆ ನೌಕರರ ಪ್ರಮುಖವಾದಂತಹ ಬೇಡಿಕೆ ಅಂತ ಕೇಳಿದ್ರೆ 1/1/2024 ಹೊಸ ವೇತನ ಪರಿಷ್ಕರಣೆ ಆಗಬೇಕು ಅಂತ. ಆದರೆ ರಾಜ್ಯ ಸರ್ಕಾರ ನಿನ್ನೆಯ ಆದೇಶದಲ್ಲಿ 2025 4ನೇ ತಿಂಗಳಿಂದ ಹೊಸ ವೇತನ ಪರಿಷ್ಕರಣೆ ಮಾಡ್ತೀವಿ ಅನ್ನುವಂಥ ಆದೇಶವನ್ನು ಹೊರಡಿಸಿರುವಂಥದ್ದು. ಆ ನಿಟ್ಟಿನಲ್ಲಿ ಸಾರಿಗೆ ಮುಖಂಡರು ಏನಿದ್ದಾರೆ ಅವರು ಹೇಳ್ತಾ ಇರುವಂಥದ್ದು 38 ತಿಂಗಳ ವೇತನ ಹಿಂಬಾಕಿ ನೀಡಲೇಬೇಕು. ಒಂದು, 2024 ಜನವರಿಯಿಂದಲೇ ವೇತನ ಪರಿಷ್ಕರಣೆ ಆಗಬೇಕು. ರಾಜ್ಯ ಸರ್ಕಾರದ ಆದೇಶದಲ್ಲಿರುವಂಥದ್ದು 2025 4ನೇ ತಿಂಗಳಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ. ಆದರೆ ಎಷ್ಟು ಪರ್ಸೆಂಟೇಜ್ ಅನ್ನೋಂಥದ್ದನ್ನು ಕೂಡ ಹೇಳಿದೆ. ಅಂದರೆ ಇಂದಿನ ಬಿಜೆಪಿ ಸರ್ಕಾರ 2023 ಮಾರ್ಚ್ ತಿಂಗಳಿನಲ್ಲಿ 15%ನಷ್ಟು ಏರಿಕೆ ಮಾಡಿತ್ತು. ಅವರು ನೀಡಬೇಕಾಗಿದ್ದಂತಹ 38 ತಿಂಗಳ ವೇತನ ಹಿಂಬಾಕಿ ಉಳ್ಕೊಂಡಿತ್ತು. ಒಂದು, ಈ ಹೊಸ ಸರ್ಕಾರ ಏನಿದೆ 2024 ಜನವರಿಯಿಂದ ವೇತನ ಪರಿಷ್ಕರಣೆ ಮಾಡಬೇಕಾಗಿತ್ತು. ಎರಡೂ ಸರ್ಕಾರಗಳು ಕೂಡ ಸರಿಯಾದಂತಹ ಸಮಯಕ್ಕೆ ವೇತನ ಹಿಂಬಾಕಿಯನ್ನು ನೀಡಲಿಲ್ಲ, ವೇತನ ಪರಿಷ್ಕರಣೆಗೂ ಮುಂದಾಗಿಲ್ಲ. ಆ ನಿಟ್ಟಿನಲ್ಲಿ ಈಗ ಸಾರಿಗೆ ಮುಖಂಡರು ಇವತ್ತು ಬೆಂಗಳೂರು ಚಲೋಗೆ ಮುಂದಾಗಿರುವಂಥದ್ದು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಮಾಡುವಂಥದ್ದು. ಸಂಜೆ 4 ಗಂಟೆಗೆ ಮುಷ್ಕರದ ಭವಿಷ್ಯ ಅಂದರೆ ನಾಳೆ ಬೆಳಗ್ಗೆಯಿಂದ ಮುಷ್ಕರ ಆಗುತ್ತಾ ಆಗೋದಿಲ್ವಾ ಅನ್ನೋಂಥ ಸಂಬಂಧಪಟ್ಟಂತೆ ಮಹತ್ವದ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿರುವಂಥದ್ದು. ಧನ್ಯವಾದ ಕಿರಣ್ ಸೂರ್ಯ ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ. ಇನ್ನು 4 ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋವನ್ನ ಕರೆಯಲಾಗಿದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 26 ತಿಂಗಳು ಹಿಂಬಾಕಿಯನ್ನು ನೀಡೋದಕ್ಕೆ ನಿರ್ಧರಿಸಲಾಗಿದೆ ಅಂತ ಮಾತನಾಡಿದ್ದಾರೆ. ಆದರೆ ಸರ್ಕಾರ ಕೊಟ್ಟಂತ ಆಫರ್ ಅನ್ನ ರಿಜೆಕ್ಟ್ ಮಾಡಿದೆ ಸಾರಿಗೆ ನೌಕರರ ಸಂಘ.
1271.92 ಕೋಟಿ ಬಿಡುಗಡೆಯನ್ನ ಮಾಡೋದಕ್ಕೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಸದ್ಯ ನೌಕರರಿಗೆ ಅಷ್ಟು ಹಣ ನೀಡಿದ್ದೇವಲ್ಲ, ಅದಕ್ಕಾದ್ರೂ ಖುಷಿ ಪಡಬೇಕು. ಸರ್ಕಾರದ ಪರಿಸ್ಥಿತಿಯನ್ನ ನೌಕರರು ಅರ್ಥ ಮಾಡ್ಕೊಳ್ಬೇಕು ಅಂತ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ. ಮುಷ್ಕರ ಮಾಡ್ತೀನಿ ಕಂಪ್ಲೀಟ್ ಆಗಿ ಪೂರೈಸಿ 38 ತಿಂಗಳದು ಕೇಳಿದ್ವಿ, ಬರೀ 26 ತಿಂಗಳದು ಕೊಟ್ಟಿದ್ದಾರೆ. ಸದ್ಯ ಅಷ್ಟು ಕೊಟ್ಟಿದ್ದಾರಲ್ಲ, ಸಂತೋಷ ಪಡಬೇಕು. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಸಾರಿಗೆ ಮುಷ್ಕರ ಮಾಡ್ತೀನಿ ಕಂಪ್ಲೀಟ್ ಆಗಿ ಪೂರೈಸಿ 38 ತಿಂಗಳದು ಕೇಳಿದ್ವಿ, ಬರೀ 26 ತಿಂಗಳದು ಕೊಟ್ಟಿದ್ದಾರೆ. ಸದ್ಯ ಅಷ್ಟು ಕೊಟ್ಟಿದ್ದಾರಲ್ಲ, ಸಂತೋಷ ಪಡಬೇಕು. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ